ಸರ್ ಹೇಳಿ. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಾ ಇರುವಂಥ ಸಾಮಾಜಿಕ ಜಾತಿ ಸಮೀಕ್ಷೆ ಈ ಸಂದರ್ಭದಲ್ಲಿ ಇವತ್ತಿನಿಂದ ರಾಜ್ಯಾದ್ಯಂತ ಏನು ಸಮೀಕ್ಷೆ ಪ್ರಾರಂಭವಾಗಿದೆ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೂಲಿ ಕಬ್ಬಲಿಗ ಎಸ್.ಟಿ. ಹೋರಾಟ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಸಮಿತಿ ಇವತ್ತು ಜಂಟಿಯಾಗಿ ತಮ್ಮ ಮುಖಾಂತರ ಹೇಳಿಕೆ ಕೊಡಲಿಕ್ಕೆ ನಾವೆಲ್ಲರೂ ಇಲ್ಲಿ ತಮ್ಮ ಮುಂದೆ ಬಂದಿದ್ದೇವೆ, ಆಗಮಿಸಿದ್ದೇವೆ. ಇವತ್ತು ಚಿತ್ತಾಪುರ ತಾಲೂಕಿನ ಗೌರವಾಧ್ಯಕ್ಷರಾಗಿರುವಂಥ ಹನುಮಂತ ಸಂಕನೂರವರು ನಮ್ಮ ಜೊತೆಯಲ್ಲಿದ್ದಾರೆ. ಆಳಂದ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಸಿಂಗಲಿಂಗಪ್ಪ ಜಮಾದಾರವರಿದ್ದಾರೆ. ಇವತ್ತು ಜೇವರ್ಗಿ ತಾಲೂಕಿನ ಪ್ರಭಾವಿ ನಾಯಕರಾಗಿರುವಂಥ ಕೋಲಿ ಸಮಾಜದ ವಸಂತ ನರಬೋಳಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಸತೀಶ್ ಜಮಾದಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಗುಡ್ಬಾ ಮತ್ತು ರಾಮಲಿಂಗ್ ನಾಟೀಕರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ಕಮಲಾಪುರ ತಾಲೂಕಿನ ಅಧ್ಯಕ್ಷರಾಗಿರುವಂಥ ನಮ್ಮ ಅಂಬರಾಯ್ ಜವಳ್ಗ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತು ತಳವಾರ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಚಂದ್ರಕಾಂತ್ ಜಮಾದಾರ್ ಬಸ್ನಾಳ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಕಲಬುರಗಿ ಜಿಲ್ಲಾ ಮುಖಂಡರಾಗಿರುವಂಥ ಚಂದ್ರಕಾಂತ್ ನಡಗಟ್ಟಿ ಅವರು ಮತ್ತು ನಮ್ಮ ಕಲಬುರಗಿ ಜಿಲ್ಲಾ ಮುಖಂಡರಾಗಿರುವಂಥ ಆಳಂದ ತಾಲೂಕಿನ ಮುಖಂಡರಾಗಿರುವಂಥ ದೇವೇಂದ್ರ ಜಮಾದಾರ್ ಅವರು, ಕಲಬುರಗಿಯ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾಗಿರುವಂಥ ಭೀಮ್ಶಾ ಖನ್ನಾರ್ ಅವರು ಮತ್ತು ನಮ್ಮ ಅರುಣ್ ಇನಾಮ್ದಾರ್ ಅವರು, ಸತೀಶ್ ಅವರು, ನಮ್ಮ ಪರಮೇಶ್ವರ್ ಅಪ್ಚಂದ್ ಅವರು, ರಾಜೀವ್ ಮಾತೋಳಿ, ಹೀಗೆ ಅನೇಕ ಈ ಪ್ರತಿಯೊಂದು ತಾಲೂಕಿನಿಂದ ಕಲಬುರಗಿ ಜಿಲ್ಲೆಯಾದಂಥ ಪ್ರತಿ ತಾಲೂಕಿನಿಂದ ನಮ್ಮೆಲ್ಲ ಅಧ್ಯಕ್ಷರುಗಳು ನಾಯಕರು ಇವತ್ತು ಈ ಒಂದು ಜಂಟಿ ಇವತ್ತು ಕೂಲಿ ಕಬ್ಬಲಿಗ ಎಸ್.ಟಿ. ಹೋರಾಟ ಸಮಿತಿ ಮತ್ತು ತಳವಾರ ಮಹಾಸಭಾದ ಒಂದು ಜಂಟಿಯಾಗಿ ಇವತ್ತು ತಮ್ಮ ಮೂಲಕ ಏನು ಈ ಒಂದು ಸಂದರ್ಭದಲ್ಲಿ ಜಾತಿ ಸಮೀಕ್ಷೆಯನ್ನು ನಡೀತಾ ಇದೆ. ಈ ಸಮೀಕ್ಷೆಯಲ್ಲಿ ನಾವೆಲ್ಲರೂ ಯಾವುದೇ ಗೊಂದಲಕ್ಕೆ ಒಳಗಾಗದೆ, ನಮ್ಮ ಜನಾಂಗ ಏನಿದೆ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಇವತ್ತು ಯಾರು ತಮ್ಮ ದಾಖಲೆಗಳಲ್ಲಿ ಶಾಲಾ ದಾಖಲೆ ಟಿ.ಸಿ. ಏನಿರ್ತವೆ, ಶಾಲಾ ದಾಖಲೆಗಳಲ್ಲಿ ಕಬ್ಬಲಿಗ ಅಂತೇನು ಇರ್ತದೆ, ಕಬ್ಬಲಿಗ ಇದ್ದವರು ಅವರು ಕಬ್ಬಲಿಗ ಅಂತಲೇ ಬರೆಸಬೇಕು. ಮತ್ತು 9 ನಂಬರಲ್ಲಿ ಟೋಕ್ರೆ ಕೋಲಿ ಮತ್ತು ಕೋಲಿ, ಈ ಉಪಜಾತಿ ಅಂತ ಬಂದಲ್ಲಿ ಕೋಲಿ ಮತ್ತು ಟೋಕ್ರೆ ಕೋಲಿ ಅಂತ ಬರೆಸಬೇಕು. ಈ ರೀತಿಯಾಗಿ ನಾವು ನಮ್ಮ ಭಾಗದಲ್ಲಿರುವಂಥ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ನಾವೆಲ್ಲರೂ ಇವತ್ತು ಏನು ಸರ್ಕಾರದ ಜಾತಿ ಗಣತಿ ಸಂದರ್ಭದಲ್ಲಿ ಏನು ಕಾಲಮ್ ನಂಬರ್ 9ರಲ್ಲಿ ಕಬ್ಬಲಿಗ ಅಂತ ಬರೆಸಬೇಕು. ಅದರಲ್ಲಿ ನಂಬರ್ ಬರ್ತದೆ A-0588 ಮತ್ತು ಉಪಜಾತಿ ಕಾಲಮ್ನ 10ರಲ್ಲಿ ಕೋಲಿ ಅಂತ ಬರೆಸಬೇಕು A-0712 ಅಂತ ಇರ್ತದೆ. ಪರ್ಯಾಯ ಪದ ಜಾತಿ ಕಾಲಮ್ನಲ್ಲಿ 11ರಲ್ಲಿ ಟೋಕ್ರೆ ಕೋಲಿ C-22.2 ಅಂತ ಜಾತಿ ಬರೆಸುವಂಥ ಒಂದು ವ್ಯವಸ್ಥೆ ನಮ್ಮ ಎಲ್ಲ ಸಮಾಜದವರು ಇವತ್ತು ಕೂಲಿ ಕಬ್ಬಲಿಗ ಹೋರಾಟ ಸಮಿತಿಯ ತಾಲೂಕಾ ಅಧ್ಯಕ್ಷರುಗಳು, ತಾಲೂಕಾ ಪದಾಧಿಕಾರಿಗಳು ಅಲ್ಲಲ್ಲಿ ಆಯಾ ತಾಲೂಕಿನಲ್ಲಿ ನಮ್ಮ ಜನಾಂಗಕ್ಕೆ ಒಂದು ವಿವರವಾದ ಮಾಹಿತಿ ಕೊಡೋದರ ಜೊತೆಗೆ ಇವತ್ತು ನಾವೆಲ್ಲರೂ ನಮ್ಮ ಒಂದು ಸಮಾಜದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿದೆ. ಎಲ್ಲರೂ ಒಂದೇ ರೀತಿಯಲ್ಲಿ ಬರೆಸಬೇಕು. ಇವತ್ತು ಏನು 22 ಜಿಲ್ಲೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ 22 ಜಿಲ್ಲೆಗಳೇನಿವೆ ಅಲ್ಲೆಲ್ಲ ಸುಮಾರು ಬೆಸ್ತರಂತ ಬರೆಸ್ಬೇಕಂತ ನಿರ್ಣಯ ಸಮಾಜದಾಗಿದೆ. ಇದರ ಉದ್ದೇಶ ಇಷ್ಟೇ, ನಾವು 38 ಪರ್ಯಾಯ ಪದಗಳಿಂದ ಕರೆಯಲ್ಪಟ್ಟು ಬೇರೆ ಬೇರೆ ಸಂಖ್ಯೆಗಳಾಗಿ ಇವತ್ತು 38 ಪದಗಳನ್ನು ನಾವು ಬರೆಸ್ಕೋತಾ ಹೋದೆವಂದ್ರೆ ನಮ್ಮ ಸಂಖ್ಯೆ ಏನಿದೆ ಅದು ಕಡಿಮೆ ಆಗ್ತದೆ. ನಮ್ಮ ಜಾತಿ ಜನರ ಒಂದು ಏನು ಸಂಖ್ಯೆ ತೋರಿಸ್ಬೇಕಾಗಿತ್ತು, ನಾವು ನಮ್ದು ಎಷ್ಟದ ಅದು ನಿಖರವಾಗಿ ಅದು ಸಿಗಬೇಕಾದ್ರೆ ಅಲ್ಲಿ ಏನಾಗಿಬಿಡ್ತದೆ, ಸಪ್ರೇಟ್ ಆಗೋದ್ರಿಂದ ಕಡಿಮೆ ಆಗ್ತದೆ. ಏನು ಹಳೆ ಮೈಸೂರು ಭಾಗ ಇರ್ಬೋದು, ಇವತ್ತು ಬೆಂಗಳೂರು ಎಲ್ಲ ಕಡೆ ಏನಪ್ಪ ಅಂದ್ರೆ ಬೆಸ್ತಾರ್
ಅಂತ ಬರೆಸ್ಬೇಕಂತ ಸಮಾಜದ ಒಂದು ನಿರ್ಣಯ ಆಗಿದೆ. ಅದೇ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಇವತ್ತು ಏನು ಕಬ್ಬಲಿಗ, ಕೋಲಿ, ಟೋಕ್ರೆ ಕೋಲಿ, ಇಲ್ಲಿ ಸಮಾನಾಂತಕ ಪದ ಈ ಜಾತಿಯ ಈ ಹೆಸರಿನಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಇದು ನಾವು ಈ ಭಾಗದಲ್ಲಿ ಬರೆಸುವಂಥ ವ್ಯವಸ್ಥೆ ಆಗಬೇಕು. ಇವತ್ತೇನು ನಮ್ಮ ಬೇಡಿಕೆ ಏನಿದೆ, ಎಸ್ ಟಿ ಬೇಡಿಕೆ, ಬಹುದಿನದ ಬೇಡಿಕೆ, ಆ ಬೇಡಿಕೆಗೆ ಅನುಗುಣವಾಗಿ ಇವತ್ತು ನಾವು ಬರೆಸುವಂಥ ಹೆಸರುಗಳೇನಿರ್ತವೆ ಅದರ ಜೊತೆಗೆ ನಮ್ಮ ದಾಖಲಾತಿಗಳು ಕೂಡ ಸರಿಪಡಿಸುವಂಥ ಕೆಲಸ ಸಮಾಜ ಬಾಂಧವರು ಮಾಡಬೇಕು. ಇವತ್ತು ನಾವು ಕೇವಲ ಅದರಲ್ಲಿ ಜಾತಿ ಗಣಿತೆಯಲ್ಲಿ ಮಾತ್ರ ಬರೆಸಿದ್ರೆ ಸಾಲದು. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ದಾಖಲಾತಿಗಳು ಸರಿಪಡಿಸಬೇಕು. ಯಾಕಂದರೆ ಮೊದಲಿಂದಲೇ ನಮ್ಮ ಜನಾಂಗಕ್ಕೆ ಶಿಕ್ಷಣದ ಕೊರತೆ, ಶಿಕ್ಷಣದಿಂದ ವಂಚಿತರಾಗಿರುವಂಥ ನಮ್ಮ ಸಮಾಜ ಜನ ನಾವು ಅಲ್ಲಲ್ಲಿ ಹೇಗೆ ಅವರಿಗೆ ಕರೀತಾರೆ ಹಾಗೆ ಬರ್ಸ್ಕೊಂಡು ಹೋಗಿದ್ವಿ. 38 ಪರ್ಯಾಯ ಪದ ಆಗ್ಯಾವ. ಅದಕ್ಕಾಗಿ ನಾವು ಇವತ್ತು ನಮ್ಮ ಒಂದು ಸಂಖ್ಯೆ ಸರ್ಕಾರಕ್ಕೆ ತೋರಿಸೋ ಸಲುವಾಗಿ ಮತ್ತು ನಮ್ಮ ಬೇಡಿಕೆ ಏನಿದೆ ಎಸ್ ಟಿ ಅದು ಈಡೇರಿಸೋ ಸಲುವಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕೆಲಸ ಮಾಡಬೇಕು. ಅದೇ ರೀತಿ ಈ ಭಾಗದಲ್ಲಿರುವಂಥ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ತಳವಾರ್ ಅವ್ರಿಗೆ ಕೂಡ ನಾವು ಬೆಂಬಲವಾಗಿ ಸದಾ ಯಾವತ್ತೂ ಕೂಡ ಅವರನ್ನು ನಾವು ಬೆಂಬಲಿಸ್ಕೊಂಡು ಬಂದೀವಿ. ತಳವಾರ ಬೇರೆಯೇ, ಕಬ್ಬಲಿಗ, ಕೋಲಿ ಬೇರೆಯೇ. ಅವರವರ ಶಾಲೆ ದಾಖಲಾತಿ ತೆಗೆದು ನೋಡಿದ್ರು ಕೂಡ ಇವತ್ತು ಯಾರು ಕಬ್ಬಲಿಗೆ ಯಾರ ಅವರು ಟಿ ಸಿ ಒಳಗೆ ಶಾಲೆ ದಾಖಲಾತಿ ಕಬ್ಬಲಿಗೆ ಅಂತ ಇರ್ತವೆ. ಯಾರು ತಳವಾರ ಅಂತಾರ ಅವರು ಶಾಲಾ ದಾಖಲಾತಿ ತೆಗೆದು ನೋಡಿದ್ರೆ ಅಲ್ಲಿ ಅವ್ರದ್ದು ತಳವಾರ ಅಂತ ಇದೆ, ಹಿಂದೂ ತಳವಾರ ಅಂತ ಸಿಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಜಂಟಿಯಾಗಿ ಒಂದು ಹೇಳಿಕೆ ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಭಾಳಷ್ಟು ಜನರಿಗೆ ಕನ್ಫ್ಯೂಸ್, ನಾವು ಏನು ಬರ್ಸ್ಬೇಕು, ನಮ್ಮ ಮನೆ ಪಕ್ಕದಲ್ಲಿರೋರು ಕಬ್ಬಲಿಗೆ ಅಂತಿದ್ದಾರೆ, ಅವ್ರು ಕಬ್ಬಲಿಗೆ ಬರ್ಸ್ತಾರೆ, ನಾವು ತಳವಾರ ಅಂತಿದ್ದೀವಿ, ನಾವೇನು ಬರ್ಸ್ಬೇಕು, ಈ ಗೊಂದಲಕ್ಕೆ ಒಳಗಾಯಿತು. ನಿಮ್ಮ ಶಾಲಾ ದಾಖಲಾತಿ ಪ್ರಕಾರ ಯಾರ್ಯಾರ್ದು ತಳವಾರದ ಶಾಲಾ ದಾಖಲಾತಿಗಳಿವೆ, ಸರ್ಕಾರದ ನಿಬಂಧನೆ ಅಂತ ಏನದ ಅದ್ರ ಪ್ರಕಾರ ಇವತ್ತು ತಳವಾರು ಅಂತ ಬಂದಾಗ ಕಾಲಮ್ ನಂಬರ್ 9 ಕೋಡ್ ಸಂಖ್ಯೆ C-38.30 ಉಪಜಾತಿಯಾಗಿ ಕಾಲಮ್ ನಂಬರ್ 10ರಲ್ಲಿ ಇವತ್ತು ಪರಿಶಿಷ್ಟ ಪಂಗಡ ಜಾತಿಗೆ ಅನ್ವಯಿಸೋದಿಲ್ಲ. ಇದೆ 10 ತುಂಬ ಅವಶ್ಯಕತೆ ಇಲ್ಲ. 11ರಲ್ಲಿ ಸಮಾನಾರ್ಥಕ ಪದ ಜಾತಿಗಳು ಇದ್ದಲ್ಲಿ ಇದು ಇಲ್ಲ ಯಾವುದು. ಮತ್ತು 12ರಲ್ಲಿ ಎಸ್ ಟಿ ಪ್ರಮಾಣಪತ್ರ ಪಡೆದಿದ್ದೀರಾ ಅಂತ ಕೇಳ್ತಾರೆ, ಹೌದು ಅಂತ ಬರ್ಸ್ಬೇಕು. ಯಾರ್ಯಾರು ಎಸ್ ಟಿ ಪ್ರಮಾಣಪತ್ರ ಪಡೆದಿದ್ದೀರಿ ಅವರೆಲ್ಲರೂ ಹೌದು ಅಂತ ಬರ್ಸ್ಬೇಕು. ಈ ರೀತಿಯಾಗಿ ನಮ್ಮ ಒಂದು ಯಾವುದೇ ಗೊಂದಲಕ್ಕೆ ಒಳಗಾಗದೆ